ಸ್ಥಿತಿ ಯಾವುದು ಗೊತ್ತು, ಎಲ್ಲ ಗೊತ್ತು, ಯಾಕೆಂದರೆ ಎಲ್ಲ ಪುಸ್ತಕದಲ್ಲಿದೆ. ಹಾಗೆ ಅರಿಷಡ್ ವರ್ಗಗಳು ಗೊತ್ತು, ಷಡ್ರಸಗಳು ಗೊತ್ತು. ರೈಟ್ ಆನ್ಸರಿಂದ ನಾವು ಯಾವ ಪರೀಕ್ಷೆನೂ ಪಾಸ್ ಆಗಬೇಕಾಗಿಲ್ಲ. ರೈಟ್ ಆನ್ಸರಿಂದ ಪ್ರಯೋಜನ ಇಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಅರಿಷಡ್ ವರ್ಗಗಳು. ಇದಕ್ಕೆ ಮೂಲವೇ ಮದದಿಂದಲೇ ಇನ್ನು ಮಿಕ್ಕಿದ್ದು ಬರೋದು. ಇದೇ ಅಹಂಕಾರ ಅನ್ನೋದು ಗೊತ್ತಿಲ್ವಾ? ಗೊತ್ತು. ಅದನ್ನು ಬಿಡೋಕ್ಕಾಗತ್ತಾ? ಆಗಲ್ಲ. ಇದನ್ನು ನಾವು ಪುಸ್ತಕದ ಭಾಷೆಯಿಂದ ಆಡು ಭಾಷೆಗೆ ತಗೊಂಡಾಗ ಆಸೆ, ಅದೇ ಕಾಮ ಅಲ್ವಾ? ಜಿಪುಣತನ ಮಾಡೋದು ಅಂತೀವಿ. ಲೋಭ, ಆ ಭಾಷೆನೇ ಉಪಯೋಗಿಸ್ಬೇಕು. ಹೊಟ್ಟೆ ಉರ್ಕೋಬೇಡ ಅಂತೀವಿ. ಮಾತ್ಸರ್ಯ, ವ್ಯಾಮೋಹದಲ್ಲಿ ಅಂಟ್ಕೋಬೇಡ ಅಂತೀವಿ. ಇದೇನೆ ಮೋಹ. ಕ್ರೋಧ ಅನ್ನೋ ಬದಲು ಕೋಪ ಮಾಡ್ಕೋಬೇಡ ಅಂತೀವಿ ಅಲ್ವಾ? ಅಹಂಕಾರ, ದುರಹಂಕಾರ, ಕೋಪ ಅಂತೀವಿ. ಇದೆಲ್ಲ ಅಂದಾಗ ನಮಗೆ ಹೌದು, ನಮ್ಗೆ ಹತ್ತಿರ ಬರುತ್ತೆ ಇವೆಲ್ಲ. ಹೌದು, ನಮ್ಗೆ ಅರ್ಥ ಆಗುತ್ತೆ ಇವೆಲ್ಲ ಹೇಳಿದ್ರೆ. ಕೋಪ ಮಾಡ್ಕೋಬೇಡ, ಹೊಟ್ಟೆ ಉರಿಕೊಳ್ಬೇಡ ಅಂದರೆ ಅದು ಅರಿಷಡ್ ವರ್ಗವೇ, ನಮ್ಮ ಆಡುಭಾಷೆ. ನಾವು ಹೇಳೋದು ನನಗಿಲ್ಲಪ್ಪ ಕೋಪ, ಅವ್ರಿಗೆ ತುಂಬ ಕೋಪ, ಅವ್ರಿಗೆ ಕೋಪಿಷ್ಟ್ರು, ಇವ್ರು ಹೊಟ್ಟೆ ಉರ್ಕೋತಾಳೆ, ಅವ್ರು ಹೊಟ್ಟೆ ಉರ್ಕೋತಾರೆ ಅಂತ ಮಾತಾಡ್ತೀವಿ. ನಾವು ಅದನ್ನು ಇನ್ನೂ ಸರಳವಾಗಿ ಮಾಡಬೇಕಂದ್ರೆ ನಿಂದನೆ ಮಾಡೋದು. ನಿಂದನೆ ಮಾಡೋದು ಕೂಡ ಇನ್ಫೆಕ್ಷನ್ನೇ, ಎಮೋಷನಲ್ ಇನ್ಫೆಕ್ಷನ್. ಅಹಂಕಾರದಿಂದಲೇ ಬರೋದದು. ಕಂಟ್ರೋಲ್ ಮಾಡೋದು ಬೇರೆಯವ್ರನ್ನ, ಇದೂ ಅಹಂಕಾರದ ಇನ್ಫೆಕ್ಷನ್ನೇ.